ಕಿಲ್ಲರ್ ಬಿಎಂಟಿಸಿಗೆ ಇಬ್ಬರ ದಾರುಣ ಸಾವಾಗಿದೆ. ಬೆಂಗಳೂರಿನ ಗಿರಿನಗರ ಬಳಿ ಭೀಕರ ಅಪಘಾತ ಆಗಿದೆ. ಎರಡು ಬಿಎಂಟಿಸಿ ಬಸ್ಗಳ ಮಧ್ಯೆ ಸಿಲುಕಿದ ಆಟೋ. ಆಟೋದಲ್ಲಿದ್ದ ಚಾಲಕ ಮತ್ತು ವೃದ್ಧ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆಯಾಗಿದೆ. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಬಸ್ ಚಾಲಕ ಪೊಲೀಸರ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಿಲ್ಲರ್ ಬಿಎಂಟಿಸಿ ಇಬ್ಬರ ದಾರುಣ ಸಾವಾಗ್ಬಿಟ್ಟಿದೆ. ಸದ್ಯ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು. ಗಿರಿನಗರದಲ್ಲಿ ಆಗಿರೋದು. ಅಂದ್ರೆ ಎರಡು ಬಿಎಂಟಿಸಿ ಬಸ್ಗಳ ಮಧ್ಯೆ ಆಟೋ ಸಿಲುಕೊಂಡಿದೆ. ಈ ಹೊತ್ತಿನಲ್ಲಿ ಆಟೋ ಚಾಲಕ ಮತ್ತು ವೃದ್ಧ ಮೃತಪಟ್ಟಿರುವಂತಹ ಪ್ರಕರಣ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಗಿರಿನಗರದಲ್ಲಾಗಿರೋದು. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಇದು. ಎರಡು ಬಿಎಂಟಿಸಿ ಬಸ್ನ ಮಧ್ಯೆ ಆಟೋ ಸಿಲುಕಿಕೊಂಡಿದೆ. ನಿಜಕ್ಕೂ ಕೂಡ ಬೇಸರ ಆದಂತಹ ಸಂಗತಿ ಇದು. ಆಟೋ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಎರಡು ಬಸ್ಸಿನ ನಡುವೆ ಸಿಲುಕಿ ನಜ್ಜುಗುಜ್ಜಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುವುದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಕ್ರೈಮ್ ರಿಪೋರ್ಟರ್ ಬಸವರಾಜ್. ಬಸವರಾಜ್, ಎಷ್ಟೊತ್ತಿಗೆ ಈ ಘಟನೆ ಆಗಿರೋದು, ಹೆಂಗಾಯ್ತು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಬಸವರಾಜ್. ಅಖಿಲೇಶ್, ಬೆಂಗಳೂರಿನ ಗಿರಿನಗರದಲ್ಲಿ ಮತ್ತೊಂದು ಆಟೋ ಆಕ್ಸಿಡೆಂಟ್ ದುರಂತ ನಡೆದಿರುವಂತದ್ದು. ಪ್ರಮುಖವಾಗಿ ಸರಿಸುಮಾರು 12:30 1 ಗಂಟೆಗೆ ನಡೆದಿರುವಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಆಟೋದಲ್ಲಿ ಮತ್ತು ಏನು ಬಿಎಂಟಿಸಿ ಬಸ್ ನಡುವೆ ಆಕ್ಸಿಡೆಂಟ್ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಆಟೋ ಹೋಗಿ ಬಿಎಂಟಿಸಿಯ ಕೆಳಗಡೆ ನುಗ್ಗಿರುವಂತದ್ದು. ಕೆಳಗಡೆ ನುಗ್ಗಿರುವಂತ ಸಂದರ್ಭದಲ್ಲಿ ಬಿಎಂಟಿಸಿ ಏನು ಈಗಾಗಲೇ ಆಟೋ ಕೂಡ ನೂರಾಗಿರುವಂತದ್ದು. ಜೊತೆಗೆ ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರಬಹುದು. ಯಾಕಂದ್ರೆ ಪ್ರಮುಖವಾಗಿ ಆಟೋ ಬಿಎಂಟಿಸಿ ಒಳಗಡೆಯಿಂದ ಹೊರಗಡೆ ತೆಗೆಯುವಂತದ್ದು. ಜೊತೆಗೆ ಅಲ್ಲಿನ ಆಟೋವನ್ನ ದೃಶ್ಯ ನೋಡ್ತಾ ಇರಬಹುದು. ಯಾಕಂದ್ರೆ 3 ಗಾಲಿ 3 ವೀಲರ್ ಆಟೋ ಈ ತರ ಇದೆಯಾ ಅನ್ನುವಂತ ರೀತಿಯಲ್ಲಿ ಕೂಡ ನೋಡಬಹುದು. ಒಂದು ಚಿಕ್ಕದಾಗಿ ಎಲ್ಲ ಗುಜರಿಗೆ ಆಗ್ತಾರಲ್ಲ ಆ ರೀತಿಯಾಗಿ ಆಟೋ ಕೂಡ ಆಗಿರುವಂತದ್ದು. ಹಾಗಾಗಿ ಇದರಲ್ಲಿ ಆಟೋದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಂತ ಚಾಲಕ ಮತ್ತು ಒಬ್ಬ ವೃದ್ಧ ಏನಿದ್ದಾನೆ, ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಈ ಸಂಬಂಧ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಅಖಿಲೇಶ್. ಧನ್ಯವಾದಗಳು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ.